ಬಿಜೆಪಿಗರಿಂದ ಅಡ್ಡ ಮತದಾನವಾಗಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗರಿಂದ ಅಡ್ಡ ಮತದಾನವಾಗಿತ್ತು. ಇದರಿಂದ ವಿಜೇಂದ್ರಗೆ ಭಾರಿ ಮುಜುಗರ ಉಂಟಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗರಿಂದ ಅಡ್ಡ ಮತದಾನವಾಗಿದ್ದು ವಿಜೇಂದ್ರಗೆ ಇದರಿಂದ ಎಲ್ಲೋ ಒಂದು ಕಡೆ ಭಾರಿ ಮುಜುಗರ ಆಗಿರುವಂಥದ್ದು. ನಿನ್ನೆ ಜೆಡಿಎಸ್ನಿಂದ 6 ಬಿಜೆಪಿಯಿಂದ 4-5 ಕ್ರಾಸ್ ವೋಟಿಂಗ್ ಆಗಿದೆ. ಏನು ಕೆರಳಿಗ ಕೂತಿರುವಂಥದ್ದು 2000 ಬಿಜೆಪಿಗರಿಂದ ಅಡ್ಡ ಮತದಾನ ಆಗಿರುವಂಥದ್ದು. ಯಾರ್ಯಾರು ಆಟ ಆಡಿರಬಹುದು ನಮ್ಮ ಬಳಿ ಮಾಹಿತಿ ಇದೆ. ನಾನು ರಾಷ್ಟ್ರೀಯ ನಾಯಕರ ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದೇನೆ. ಇವತ್ತು ಅಥವಾ ಮಂಡೇ ಹೈಕಮಾಂಡ್ ನಾಯಕರನ್ನ ನಾನು ಭೇಟಿ ಮಾಡ್ತೀನಿ. ಯಾರು ಮೀರ್ ಸಾದಿಕ್ ಇದ್ದಾರೋ ಅವರಿಗೆ ಬಿಜೆಪಿ ಹೈಕಮಾಂಡ್ಗೆ ನಾನು ರಿಪೋರ್ಟ್ ಅನ್ನ ನೀಡ್ತೇನೆ ಅನ್ನುವಂಥದ್ದನ್ನ ಈಗ ವಿಜೇಂದ್ರ ಹೇಳಿದ್ದಾರೆ. ಬಿಜೆಪಿಗರಿಂದ ಅಡ್ಡ ಮತದಾನ, ವಿಜೇಂದ್ರಗೆ ಭಾರಿ ಮುಜುಗರ ಉಂಟಾಗಿದೆ. ನಿನ್ನೆ ಜೆಡಿಎಸ್ನಿಂದ 6-7 ಬಿಜೆಪಿಯಿಂದ 4-5 ಕ್ರಾಸ್ ವೋಟಿಂಗ್ ಆಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಈಗ ಇದನ್ನ ಕೇಳಿ ಕೆರಳಿರುವಂಥದ್ದು. ಅಡ್ಡ ಮತದಾನ ಮಾಡಿದವರಿಗೆ ಕ್ಷಮೆ ಇಲ್ಲ ಅಂತ ವಿಜೇಂದ್ರ ಗುಡುಗಿದ್ದಾರೆ. ಯಾರ್ಯಾರು ಆಟ ಆಡಿರಬಹುದು ನಮ್ಮ ಬಳಿ ಮಾಹಿತಿ ಇದೆ. ನಾನು ರಾಷ್ಟ್ರೀಯ ನಾಯಕರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ. ಇವತ್ತು ಅಥವಾ ಮಂಡೇ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಹೈಕಮಾಂಡ್ ನಾಯಕರನ್ನ ನಾನು ಭೇಟಿ ಮಾಡ್ತೀನಿ. ಯಾರು ಮೀರ್ ಸಾದಿಕ್ ಇದ್ದಾರೆ ಅವ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತೀನಿ. ಮೀರ್ ಸಾದಿಕ್ಗಳ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದು ನಿಶ್ಚಿತ ಅಂತ ವಿಜೇಂದ್ರ ಈಗ ತಿಳಿಸಿದ್ದಾರೆ. ಏನು ನಿನ್ನೆ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆದಿದೆ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿಯಿಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ